ಮಾದಾರ ಚೆನ್ನಯ್ಯನವರ ಒಂದು ವಚನ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆಯ ಸೂತಕವಿಲ್ಲ. ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂದು ಒಡಲವರುಂಟೆ. ಆಚಾರವೇ ಕುಲ ಅನಾಚಾರವೇ ಹೊಲೆ. ಇಂತೀ ಉಭಯವ ತಿಳಿದರಿಯಬೇಕು. ಕೈಯುಳ್ಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ. ಮಾದಾರ ಚೆನ್ನಯ್ಯನವರು ಕರಿಕಾಳ ಚೋಳನ ಆಶ್ರಯದಲ್ಲಿ ಕುದುರೆಗಳಿಗೆ ಹುಲ್ಲನ್ನು ಹಾಕುವಂತಹ ಕಾಯಕವನ್ನು ಮಾಡ್ತಾ ಇರ್ತಾರೆ. ಆನಂತರ ಕಲ್ಯಾಣಕ್ಕೆ ಬಂದ ನಂತರ ಪಾದರಕ್ಷೆ ಹೊಲಿಯುವ ವೃತ್ತಿಯನ್ನು ಮಾಡ್ತಾ ಮಾದಾರ ಚೆನ್ನಯ್ಯ ಅಂತೇಳಿ ಹೆಸರನ್ನು ಪಡ್ಕೊಂಡು ಅಡಿಗುಂಟ ಕಡಿಯಾಗಬೇಡ ನಿಜಾತ್ಮ ರಾಮರಾಮನ ಅನ್ನುವಂತಹ ಅಂಕಿತ ನಾಮದಲ್ಲಿ ಹಲವಾರು ವಚನಗಳನ್ನು ಬರೆದಿದ್ದಾರೆ. ಇವರ 10 ವಚನಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇವರು ತಮ್ಮ ವಚನದಲ್ಲಿ ಜಾತಿ ಕುಲದ ಪ್ರಸ್ತಾಪವನ್ನು ಮಾಡ್ತಾರೆ. ಹೊಲೆ 18 ಜಾತಿ ಎಂಬ ಕುಲ ಇಲ್ಲ ಅಂತ ಕರ್ಮ ಸಿದ್ಧಾಂತವೇ ನಿಜವಾದ ಕುಲ ಅಂತೇಳಿ ಸಾರಿ ಹೇಳ್ತಾರೆ. ಅದರಂತೆ ಈ ವಚನದಲ್ಲೂ ಕೂಡ ಆಚಾರ ಯಾವುದು ಅನಾಚಾರ ಯಾವುದು ಎಂಬ ಅರಿವುಳ್ಳವನು ಕುಲದ ಪ್ರಶ್ನೆ ಮಾಡುವುದಿಲ್ಲ. ಶರಣರಿಗೆ ಅವರ ನಡೆಯೇ ಮತ್ತು ಅವರ ನುಡಿಯೇ ಸಿದ್ಧಾಂತವಾಗಬೇಕೇ ಹೊರತು ಮೇಲು ಕೀಳು ಎಂದು ಹೆಸರಿಸಿರ್ತಕ್ಕಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಂತಹ ವರ್ಣಗಳು ಸಿದ್ಧಾಂತ ಆಗಬಾರದು ಅಂತೇಳಿ ಹೇಳ್ತಾರೆ. ಒಂದು ವೇಳೆ ನುಡಿ ಒಳ್ಳೆಯದಾಗಿದ್ದು ನಡೆ ಅಧಮ ಅಂದರೆ ಕೆಟ್ಟದಾಗಿದ್ದಲ್ಲಿ ಅದೇ ನಿಜವಾದ ಹೊಲೆ ಆಗ್ತದೆ. ಅಂದರೆ ನಡೆ ಇಲ್ಲದವನೇ ಅನಾಚಾರನಾಗ್ತಾನೆ. ಅಂತಹವನನ್ನು ಒಲೆ ಎಂದು ಇಲ್ಲಿ ಕರೆಯಲಾಗಿದೆ. ಮುಂದುವರೆದು ಹೇಳ್ತಾರೆ, ಕಳ್ಳತನ ಮಾಡ್ತಕ್ಕಂಥದ್ದು, ಕಾರಾದ್ವಾರ ಅಂದರೆ ವ್ಯಭಿಚಾರ ವೃತ್ತಿಯನ್ನು ಮಾಡ್ತಕ್ಕಂಥದ್ದು, ಇವುಗಳು ಕೂಡ ನಿಜವಾದ ಹೊಲೆಯಾಗಿರ್ತಕ್ಕಂಥದ್ದು ಅದಲ್ವಾ. ಹಾಗಾಗಿ ಈ ರೀತಿ ಕೆಟ್ಟ ಕ್ರಿಯೆಗಳಲ್ಲಿ ತೊಡಗಿಕೊಂಡು ನಾನೇ ಕುಲಜನು ಅಥವಾ ನಾನೇ ಶ್ರೇಷ್ಠನು ಅಂತೇಳಿ ಭಾವಿಸಿಕೊಳ್ಳುವವರನ್ನು ನಾವು ಏನಂತ ಕರೀಬೇಕಲ್ವೇ? ನಿಜವಾಗಿ ಅವರು ಕುಲಜರಾಗಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ಆಚಾರವೇ ಕುಲ, ಅನಾಚಾರ ಅಂದರೆ ಕೆಟ್ಟ ಕರ್ಮಗಳನ್ನು, ಈ ಕಳ್ಳತನ ವ್ಯಭಿಚಾರ ಮಾಡ್ತಾ ಇರ್ತಾನಲ್ಲ ಆತನೇ ನಿಜವಾದ ಹೊಲೆ. ಈ ಅರ್ಥವನ್ನು ಅಂದರೆ ಆಚಾರ ಮತ್ತು ಅನಾಚಾರ ಅಂತಕ್ಕಂತಹ ಅರ್ಥವನ್ನು ಮೊದಲು ಶರಣನಾದವನ್ನು ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ವೃತ್ತಿಯಿಂದ ಮಾಡಿಕೊಂಡಿರತಕ್ಕಂತಹ ಜಾತಿಯನ್ನು ಅಥವಾ ಕುಲವನ್ನು ಶರಣನಾದವನು ನಂಬಬಾರದು. ಹಾಗಾಗಿ ನಡೆ ನುಡಿಯಿಂದ ಶುದ್ಧವಾಗಿರತಕ್ಕಂಥದ್ದು ಯಾವುದೋ ಅದೇ ನಿಜವಾದ ಶ್ರೇಷ್ಠ ಕುಲ ಆಗಿರ್ತದೆ. ಆತ ಯಾವುದೇ ಜಾತಿಗೆ ಸೇರಿರ್ಬೋದು, ಆದರೆ ಆತ ಆಚಾರದಿಂದ, ನಡೆಯಿಂದ, ನುಡಿಯಿಂದ ಒಳ್ಳೆತನದಲ್ಲಿದ್ದರೆ ಆತ ಶ್ರೇಷ್ಠನೇ ಹೊರತು ಆತ ಯಾವುದೇ ಕಾರಣಕ್ಕೂ ಕೂಡ ಹೀನನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡ್ತಾ ಇರತಕ್ಕಂತಹ ಜಾತಿವಾದಿಗಳಿಗೆ ಮಾದಾರ ಚೆನ್ನಯ್ಯನವರು ಈ ವಚನದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಬೋದು.